ಅಪ್ಪ ಬನ್ನಿ ಹೊರಡೋಣ. ಜಾನ್ವಿ, ಇವರೆಲ್ಲ ಇದೇ ಥರ ನಡ್ಕೋತಾರೆ ಅಂತ ನಮ್ಗೆ ಮೊದಲೇ ಗೊತ್ತಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೊಮ್ಮ. ನೋಡಿ ಯೋಗರಾಜು, ನಿನಗೆ ನನ್ನ ಕಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು. ನಾನು ನಿನ್ನ ಅಣ್ಣ ಆಗಿ ನಾನು ನಿನ್ನ ತುಂಬ ಪ್ರೀತಿಯಿಂದ ಸಾಕಿದ್ದೀನಿ ಕಣೋ. ನೀನು ನನ್ನನ್ನು ಎಷ್ಟೇ ದ್ವೇಷ ಮಾಡಿದ್ರು ಸರಿ, ನಾನು ನಿನ್ನನ್ನು ಪ್ರೀತಿಯಿಂದನೇ ನೋಡ್ತೀನಿ, ನಿನ್ನ ಜೊತೆ ಪ್ರೀತಿಯಿಂದ ನಡ್ಕೋತೀನಿ. ಕೊಡಮ್ಮ. ನನ್ನ ಮಗನ ಮದುವೆ ಲಗ್ನ ಪತ್ರಿಕೆನ ತಾಂಬೂಲ ಸಮೇತ ಕೊಡ್ತಾ ಇದ್ದೀನಿ. ನೀವೆಲ್ಲ ಈ ಮದುವೆಗೆ ಬಂದು ಗಂಡು ಹೆಣ್ಣನ ಆಶೀರ್ವಾದ ಮಾಡಬೇಕು ಅಂತ ಮನಸಾರ ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮದುವೆಗೆ ಬನ್ನಿ. ಯೋಗರಾಜು, ಲಗ್ನ ಪತ್ರಿಕೆ ತಗೊಳ್ಳೋ. ಪಪ್ಪ, ದೊಡ್ಡಪ್ಪ ಇಷ್ಟು ಪ್ರೀತಿಯಿಂದ ಎಲ್ಲರನ್ನೂ ಇನ್ವೈಟ್ ಮಾಡ್ತಿದ್ದಾರೆ. ನಾವು ಅವ್ರಿಗೆ ಬೇಸರ ಮಾಡೋದು ಸರಿ ಬರಲ್ಲ. ಅವರು ನಮಗೆ ಗೌರವ ಕೊಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅಂತ ಅಂದಮೇಲೆ ನಾವು ಅವ್ರಿಗೆ ಗೌರವ ಕೊಟ್ಟು ಲಗ್ನ ಪತ್ರಿಕೆ ಇಸ್ಕೊಳ್ಳೋದೇ ಧರ್ಮ. ನೀವು ಲಗ್ನ ಪತ್ರಿಕೆ ಇಸ್ಕೊಳ್ಳಿ ಪಪ್ಪ. ತಗೊಳ್ಳೋ ಯೋಗರಾಜು. ನೀನ್ ಮನಸ್ಸು ಬದಲಾಯಿಸಿದ್ ನೋಡಿ ನನಗೆ ತುಂಬಾ ತುಂಬಾ ಖುಷಿ ಆಯ್ತು ಗೊತ್ತಾ. ಮುಂದೆ ಒಂದಲ್ಲ ಒಂದಿನ ಈ ಕೋಪ ದ್ವೇಷ ಎಲ್ಲ ಮರಿತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ವಾಸಂತಿ, ನಿನಗೆ ಕೊಡಬೇಕಾಗಿರೋ ಲಗ್ನ ಪತ್ರಿಕೆ ಈ ತಟ್ಟೆಯಲ್ಲೇ ಇದೆ. ನೀವೆಲ್ಲ ತಪ್ಪದೆ ಮದುವೆಗೆ ಬರಲೇಬೇಕು. ಆಮೇಲೆ ನಾಳೆ ಹಾಲ್ಗಂಬ ಶಾಸ್ತ್ರ ಇದೆ. ಎಲ್ಲರೂ ತಪ್ಪದೆ ಶಾಸ್ತ್ರಕ್ಕೆ ಬನ್ನಿ. ಬರ್ತೀನಿ ಬಾವಾ. ಸರಿ ಮಂದಾರ, ನಾವಿನ್ ಬರ್ತೀವಮ್ಮ. ಬಾವಾ, ಒಂದ್ ನಿಮಿಷ. ಆಕಾಶ್, ಒಂದ್ ನಿಮಿಷ ಇದನ್ನ ದೇವ್ರ ಮನೆಯಲ್ಲಿ ಇಟ್ಬಿಡು. ಯೋಗಿ, ಬರ್ತೀವೋ? ಬಾಮ್ಮ. ಅಲ್ಲಮ್ಮ ಮಂಜರಿ, ಏನ್ ನಿನ್ ಪ್ಲಾನು? ಲಗ್ನ ಪತ್ರಿಕೆನ ಇಸ್ಕೋ ಅಂತ ಯಾಕಮ್ಮ ಹೇಳ್ದೆ? ಅತ್ತೆ, ಕುರಿನೇ ಬೇಟೆ ಆಡು ಅಂತ ಹುಲಿ ನೋಡ್ಕೊಂಡು ಬಂದಂಗಿದೆ. ಇವ್ರ ಮನೆಗ್ ಬಂದಿರೋದು. ಮದ್ವೆಗ್ ಬನ್ನಿ ಅಂತ ಇನ್ವೈಟ್ ಮಾಡೋದಕ್ ಬಂದಿದ್ದಾರೆ. ಆದ್ರೆ ನಾವಲ್ಲಿಗೆ ಹೋಗೋದು ಏನಕ್ಕೆ ಗೊತ್ತಾ? ಮದ್ವೆ ಮಾಡ್ಸೋದಿಕ್ಕಲ್ಲ, ಮದ್ವೆನ ನಿಲ್ಸೋದಕ್ಕೆ. ನಾವು ಮದ್ವೆವರೆಗೂ ವೆಯ್ಟ್ ಮಾಡೋದೇ ಬೇಡ. ನಾಳೆ ಹಾಲ್ಗಂಬ ನಡೀತಾ ಇದೆಯಲ್ಲ, ಅಲ್ಲಿಗೆ ಹೋಗಿ ಎಲ್ಲಾನು ಅಧ್ವಾನ ಮಾಡೋಣ. ಹುಲಿ ಬೇಟೆ ಹೇಗಿರುತ್ತೆ ಅಂತ ನಾಳೆ ಎಲ್ರಿಗೂ ಗೊತ್ತು ಮಾಡಿಸ್ತೀನಿ. ಮದ್ವೆ ನಿಲ್ಸೋಣ ಅಂದ್ರೆ ಕರೆಕ್ಟಾಗಿರೋ ಒಂದೇ ಒಂದ್ ದಾರಿನೂ ಸಿಗ್ತಾ ಇಲ್ವೇ? ಏನ್ ಬಾಮ ನೀನು, ನಿನ್ ತಲೆಗೆ ಕೆಲ್ಸ ಕೊಡು, ಹೊಸ ಹೊಸ ಐಡಿಯಾನ ಹುಟ್ಟಾಕೋ. ಇಲ್ಲ ಅಂದ್ರೆ ನಿನ್ ಕೈಯಲ್ಲಿರೋ ಜಮೀನು ಕೈ ತಪ್ಪೋಗುತ್ತೆ. ಆಮೇಲೆ ಆ ಮಂಜರಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ದುಡ್ಡುನೂ ಕೈ ತಪ್ಪ ಹೋಗುತ್ತೆ. ದೇವ್ರೆ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಏನಾದ್ರೂ ಒಂದೇ ಒಂದ್ ದಾರಿನ ಕಂಡುಕೊಡಪ್ಪ. ವೆಂಕಟು, ವೆಂಕಟು, ಇವ್ರೇನಕ್ ಬಂದಿದ್ದಾರೆ? ಅಣ್ಣ ಬನ್ನಿ ಒಳಗೆ. ಹಾ, ನಡಿಯಮ್ಮ. ಬಾಮ್ಮ ಜಾನು. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಣ್ಣ. ಕೂತ್ಕೊಳ್ಳಿ. ಬಾಮ್ಮ ಜಾನು, ಬಾ ಕೂತ್ಕೊಮ್ಮ. ಹೌದು, ಸಪ್ತಮಿ ವೆಂಕಟು ಇಬ್ರು ಮನೇಲಿಲ್ವಾ?
ಇಲ್ಲ ಅಣ್ಣ, ಇನ್ನೇನ್ ಮದ್ವೆ ಡೇಟ್ ಹತ್ರ ಬಂತಲ್ವಾ, ಇಬ್ರು ಇನ್ವಿಟೇಷನ್ ಕಾರ್ಡ್ ಕೊಡಕ್ ಹೋಗಿದ್ದಾರೆ. ಈಗ್ಲೇ ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಸರಿನಮ್ಮ. ನಮ್ಮು, ನಮ್ರತ ಬಂದೆ. ಏನಮ್ಮ? ನೋಡು, ನಾಗರಾಜ್ ಅಂಕಲು ಜಾನು ಬಂದಿದ್ದಾರೆ. ಹಾಯ್ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀನ್ ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಅಂಕಲ್. ಹಾಯ್. ಸಪ್ತಮಿಗ್ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಸರಿ ಅಮ್ಮ. ಜಾನ್ವಿ ಬಾ, ರೂಮ್ಗೆ ಹೋಗೋಣ. ಅಪ್ಪ ಒಳಗ್ ಹೋಗಿ ಬರ್ತೀನಿ. ಆಯ್ತಮ್ಮ. ನನ್ ಕೆಲ್ಸ ಸಾಧಿಸ್ಕೋಬೇಕು ಅಂದ್ರೆ ಇವ್ರ ಕಡೆಯಿಂದನೇ ಎತ್ ಕಟ್ಟಬೇಕು. ಕಟ್ತೀನಿ, ಎಲ್ರಿಗೂ ಚಟ್ಟ ಕಟ್ತೀನಿ. ಅಣ್ಣ, ನಿಮ್ಮ ಹತ್ರ ಒಂದು ವಿಷಯ ಕೇಳ್ತೀನಿ, ತಪ್ಪಾಗಿ ತಿಳ್ಕೊಬಾರ್ದು. ಅದೇನು ಅಂತ ಹೇಳಮ್ಮ. ಅಣ್ಣ, ಅದು ಸಪ್ತಮಿ ಮದ್ವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಇವರು ತುಂಬಾನೇ ದುಡ್ಡು ಖರ್ಚು ಮಾಡ್ತಿದ್ದಾರೆ. ನೀರು ಕುತ್ತಿಗೆವರೆಗೂ ಇದ್ರೆ ಬದುಕ್ಬೋದಣ್ಣ, ಆದ್ರೆ ನೆತ್ತಿ ಮೇಲ್ ಬಂದ್ರೆ ಬದುಕೋಕ್ಕೂ ಆಗಲ್ಲ, ಜೀವನ ಮಾಡೋಕ್ಕೂ ಆಗಲ್ಲ. ಸಾಲದ ಸುಳಿನಲ್ಲಿ ಸಿಕ್ಕಿ ನರಳಾಡ್ಬೇಕಾಗುತ್ತೆ. ನಮ್ಮ ಮನೆಯವ್ರದ್ದು ಊರಲ್ಲಿ ಜಮೀನಿದೆ, ಅದನ್ನ ಅಡ ಇಟ್ಟು ಮದ್ವೆ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಈಗ ಬಡ್ಡಿಗೆ ಸಾಲ ತಂದು ಮದ್ವೆ ಮಾಡ್ತಾ ಇದ್ದಾರೆ. ಏನಮ್ಮ ನೀನ್ ಹೇಳ್ತಾ ಇರೋದು? ವೆಂಕಟು ಬಡ್ಡಿ ಸಾಲ ಮಾಡಿದಾನ? ಹೌದಣ್ಣ, ನಿಮ್ ಸ್ನೇಹಿತಂಗೆ ನೀವೇ ಬುದ್ಧಿ ಹೇಳ್ಬೇಕು. ಬಡ್ಡಿಗೆ ಸಾಲ ಮಾಡಿ ಯಾರ್ ತಾನೇ ಉದ್ಧಾರ ಆಗಿದ್ದಾರೆ ಹೇಳಿ? ಅದು ಅಲ್ದೆ ಊರಲ್ಲಿರೋ ಜಮೀನು ಕೈ ಬಿಟ್ಟು ಹೋದ್ರೆ ಮತ್ತೆ ಆ ಥರ ಬೆಲೆ ಬಾಳೋ ಜಮೀನು ತಗೊಳಕ್ಕಾಗುತ್ತಾ ನೀವೇ ಹೇಳಿ? ಪ್ರಶ್ನೆ ಮಾಡಿದ್ರೆ ಬಾಯಿಗೆ ಬಂದಂಗ್ ಬೈತಾರೆ, ಕೇಳಿದ್ರೆ ಜಗಳಕ್ಕೆ ಬರ್ತಾರೆ. ಈ ಕಡೆ ಬಡ್ಡಿನೂ ತೀರಲ್ಲ, ಅಸ್ಲುನೂ ತೀರಲ್ಲ. ಹೀಗೆ ಆದ್ರೆ ಒಂದಲ್ಲ ಒಂದಿನ ನಾವೇ ತೀರೋಗ್ತೀವಿ ಅನ್ಸುತ್ತೆ. ತುಂಬಾ ಕಷ್ಟ ಆಗ್ತಿದೆ ಅಣ್ಣ, ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಂಗ್ಯವ್ವ, ಅಳ್ಬೇಡಮ್ಮ. ನಿನ್ ಕಷ್ಟ ಏನು ಅಂತ ನನಗೆ ಅರ್ಥ ಆಗ್ತಿದೆ. ನಾನು ಒಂದ್ಸಲ ವೆಂಕಟು ಹೇಳಿದ್ದೆ, ಈ ಮದ್ವೆಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ ಅಂತ. ಅದಕ್ಕೆ ಅವನು ಸಪ್ತಮಿ ಮದ್ವೆನ ಅದ್ದೂರಿಯಾಗಿ ಮಾಡೋದು ಗೌರಿ ಆಸೆ, ಅದನ್ನ ಈಡೇರಿಸ್ಬೇಕು ಅಂತ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಟ್ನಮ್ಮ. ಮದ್ವೆ ಮಾಡೋದು